ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಬಡಾಳ್ ಭಾಗಕ್ಕೆ ಬಂದಿದ್ದೀವಿ. ಕುಮಟಾ ತಾಲೂಕಿನ ಬಡಾಳ್ ಭಾಗದಲ್ಲಿದ್ದೀವಿ. ತಾವಿದನ್ನು ನೋಡ್ಬೋದು. ಈಗಾಗಲೇ ಈ ನದಿ ಏನಾಗ್ತದೆ ಅಂದರೆ ಈಗ ನಾವು ಇಲ್ಲಿ ನೀರು ಸರಬರಾಜು ಕುಮಟಾ ಹೊನ್ನಾವರಕ್ಕೆ ನೀರು ಸರಬರಾಜು ಆಗೋದು ಇಲ್ಲಿಂದನೇ. ಮತ್ತೇನೆಂದರೆ ಇದು ಅಗ್ರಾಶಿನಿ ನದಿಗೆ ಸೇರ್ತದೆ. ಮತ್ತೇನಾದ್ರು ವಿಶೇಷವಾಗಿ ನಾವು ಏನು ಕಾಣ್ತಾ ಇದ್ದೀವಿ ಕೇಳಿದ್ರೆ, ನಾವು ಚಿಕ್ಕವರಿದ್ದಾಗ ಮೋಹನ್ ಶೆಟ್ಟಿ ಕಾಲದಲ್ಲಿ ದಿವಂಗತ ಮೋಹನ್ ಕೃಷ್ಣ ಶೆಟ್ಟಿ ಅವರು ಏನು ಒಂದು ತೂಗು ಸೇತುವೆಯನ್ನು ಮಾಡಿದ್ರು ಇಲ್ಲಿ ನಮ್ಮ ಬಡಾಳದಲ್ಲಿ. ಆದರೆ ಇಲ್ಲಿ ಅವ್ರ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಆಗಿರುವಂಥದ್ದು ಅದು. ಈಗಾಗಲೇ ಅದು ಯಾವುದೇ ರೀತಿ ಇಲ್ಲಿ ಅವಶೇಷ ಅಷ್ಟೇ ಕಾಣಿಸ್ತಾ ಇದೆ. ತಾವು ಅದನ್ನು ನೋಡ್ಬೋದು. ಆ ಕಡೆ ಅವಶೇಷ ಅಷ್ಟೇ ಕಾಣಿಸ್ತಾ ಇದೆ ಅದು. ಮತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಆಗ್ತಾ ಇಲ್ಲ. ಅದರ ಬಗ್ಗೆ ನಾವು ಮರೀಚಿಕೆ ಆಗೋಗಿದೆ. ಯಾಕಂದರೆ ಅವಶೇಷಗಳಷ್ಟೇ ಇದ್ದಾವೆ. ಮತ್ತು ಕಳೆದ ಬಾರಿ ನಾವು ಚಿಕ್ಕವರಿದ್ದಾಗ ಇಲ್ಲಿ ತೂಗು ಸೇತುವೆ ಇದ್ಕೊಂಡು ಪ್ರವಾಸಿಗರೆಲ್ಲ ಭಾಳ ಜನ ಪ್ರವಾಸಿಗರು ಬಿಡ್ತಿದ್ರು. ಅದು ನೆಲಸಮ ಮಾಡೋಕೆ ಹೋದ್ರ ರೀತಿಯಲ್ಲಿ ಇದ್ದಾರೆ. ಈಗಾಗಲೇ ನೆಲಸಮ ಆಗಿದೆ ಅದು. ಮತ್ತೇನೆಂದರೆ ವಿಶೇಷವಾಗಿ ಅದು ತೂಗು ಸೇತುವೆಯನ್ನು ಜೀವ ನೀಡುವಂಥ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕು ಒಂದನೇದಾಗಿ. ಮತ್ತೇನೆಂದರೆ ಇದು ಬಡಾಳ್ ಭಾಗದಲ್ಲಿ ಏನು ಅವರು ಭಾಳ ಜನ ಪ್ರವಾಸಿಗರೆಲ್ಲ ಬರ್ತಿದ್ರು. ಮತ್ತು ಆ ಕಡೆ ಒಂದು ಅವಶೇಷ ಇದೆ. ಅವಶೇಷ ಅಷ್ಟೇ ಇದೆ, ಬಾಕಿ ಎಲ್ಲ ಮಾರ್ಕೊಂಡು ತಿಂದುಬಿಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರು ಯಾರು ನಮಗಂತೂ ಗೊತ್ತಾಗ್ತಾ ಇಲ್ಲ. ಅದು ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ. ಮತ್ತೇನೆಂದರೆ ಇಲ್ಲಿ ನೀರು ಮತ್ತು ನೋಡುವಂಥದ್ದು ಪ್ರವಾಸಿ ತಾಣ ಆಗಿತ್ತು ಮೊದಲೇ. ಹಾಗಾಗಿ ಈಗ ಬಡಾಳಕ್ಕೆ ಒಂದು ಇದಿತ್ತು. ಇಲ್ಲದ ಈಗ ಯಾವುದೇ ರೀತಿಯಾದಂಥ ಯಾರಿಗೂ ಒಂದು ಪ್ರವಾಸಿ ತಾಣ ಆಗಿ ಉಳಿದಿಲ್ಲ ಇದು. ಆ ತಾವನ್ನು ನೋಡ್ಬೋದು ಇದು ಅವಶೇಷವನ್ನು. ಈ ಒಂದು ಸೇತುವೆ ಏನು 10 ಹಳ್ಳಿಗಳಿಗೆ ಒಂದು ಸಂಪರ್ಕದ ಕೊಂಡಿ ಥರ ಇತ್ತು. ಮತ್ತೇನೆಂದರೆ ಏನು ಕತ್ಗಲ್ ಭಾಗಕ್ಕೆ ಆ ದಿಕ್ಕಿನಲ್ಲಿ ಹೋಗುವಂಥವರಿಗೆ ಮತ್ತು ಸಿರ್ಸಿ ಆ ದಿಕ್ಕಿನಲ್ಲಿ ಹೋಗುವಂಥ ಇದು ಸಂಪರ್ಕದ ಒಂದು ಕೊಂಡಿಯಾಗಿತ್ತು. ಆ ಕಡೆ ಒಂದು ಹೋಗುವಂತೆ ಭಾಳ ಅನುಕೂಲ ಆಗ್ತಿತ್ತು. ಯಾಕಂತ ಕೇಳಿದ್ರೆ ಮತ್ತೇನೆಂದರೆ ಇಲ್ಲಿ ನೆರೆಹಾವಳಿ ಬಂದಾಗ ಏನೋ ಒಂದು ಡ್ಯಾಮೇಜ್ ಆದದ್ದು ಒಂದೇ ನೆಪ ಅಷ್ಟೇ ಅದು. ಮತ್ತು ಅವರು ಜೀರ್ಣೋದ್ಧಾರ ಕಾರ್ಯ ಆಗಿರ್ಬೋದು ಮತ್ತು ಸಮರ್ಪಕವಾಗಿ ಏನು ರಿಪೇರಿ ಮಾಡುವಂಥದ್ದು ಮತ್ತು ಕಾರ್ಯವನ್ನು ಮಾಡದೆ ಜನರಿಗೆ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಮತ್ತು ಈ ಕಡೆಯಿಂದ ಆ ಕಡೆ ದಾಟಿ ಹೋಗುವಂಥದ್ದು ಇದೊಂದು ಮುಖ್ಯವಾಗಿ ದಾರಿಯಾಗಿತ್ತು. ಜನರಿಗೆ ನಡ್ಕೊಂಡು ಹೋಗುವಂಥದ್ದೆಲ್ಲ ಆಗಿತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೇಳಿದ್ರೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಯಾವ ಸಮರ್ಪಕವಾದ ದಾರಿನೇ ಇಲ್ಲ. ಈಗ ಮಳೆಗಾಲದ ಸಮಯದಲ್ಲಿ ಜನರು ತೀವ್ರವಾದ ತೊಂದರೆಯನ್ನು ಅನುಭವಿಸ್ತಾರೆ. ಯಾಕಂತ ಕೇಳಿದ್ರೆ ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ವಾ, ದಿವಂಗತ ನಮ್ಮ ಮೋಹನ್ ಕೃಷ್ಣ ಶೆಟ್ಟಿ ಅವರು ಇದನ್ನು ಮಾಡಿದರು ಮೊದಲೇ. ಇದನ್ನು ಈಗ ಮತ್ತವಾಗಿ ಮರು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಸರ್ಕಾರದ ಕಾಲಾವಧಿಯಲ್ಲೇ. ಆ ಒಂದು ನಿಟ್ಟಿನಲ್ಲಿ ನೀವು ಹಳೆಯದೆಲ್ಲ ದಿನವನ್ನು ಮರ್ತಿದ್ದೀರಾ ಅಂತ ಕಾಣಿಸ್ತದೆ. ಆದರೆ ನಾವು ಮರ್ತಿಲ್ಲ. ನಮಗೆ ಕುಮಟಾ ಹಾಗೂ ಹೊನ್ನಾವರ ಆಗಿರ್ಬೋದು, ಜಿಲ್ಲೆ ವ್ಯಾಪ್ತಿ ಆಗಿರ್ಬೋದು, ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಕೂಡ ನೆನಪಿನಲ್ಲಿ ಉಂಟು. ಆ ಒಂದು ನಿಟ್ಟಿನಲ್ಲಿ ತಾವು ಅವಶೇಷವನ್ನು ನೀಡ್ಬೋದು. ಮತ್ತು ಪಕ್ಕದಲ್ಲಿ ಆ ಕಡೆ ಒಂದು ಅವಶೇಷ ಇದೆ. ಈ ಒಂದು ಸೇತುವೆ ಬಡಾಳಿನ ಬಂಗಣೆಯ ಒಂದು ಬ್ರಿಡ್ಜ್ ಆಗಿತ್ತು. ಇದು ಸೇತುವೆ ಆಗಿತ್ತು. ಮತ್ತೇನೆಂದರೆ ಇಲ್ಲಿ ಶಾಲಾ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಒಂದು ಕೊಂಡಿ ಥರ ಇತ್ತು. ಈ ಕಡೆಯಿಂದ ಆ ಕಡೆ ಹಾದು ಹೋಗುವಂಥವರಿಗೆ ಅದು ಈಗ ಮರೀಚಿಕೆ ಆಗೋಗಿದೆ. ಕೊಂಚ ಮಟ್ಟದ ಅವಶೇಷಗಳು ಇದೆ. ತಾವು ಇದನ್ನು ನೋಡ್ಬೋದು. ಈ ಥರದಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಹಳೆಯ ಒಂದು ನೆನಪನ್ನು ಈ ಕಡೆ ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಇದೆ. ಅದು ಒಂದು ಮರು ನಿರ್ಮಾಣ ಆಗುವಂಥ ಕೆಲಸ ಆಗಬೇಕು ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ.